ಬೆಳಗಾವಿಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈ ಪ್ರಕರಣದಿಂದ ಇಡೀ ಊರಿನಲ್ಲಿ ಕಮ್ಯುನಲ್ ಟೆನ್ಷನ್ ಬಿಲ್ಡ್ ಆಗಿತ್ತು. ಈಗ ಏನೇನು ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದು ಡೀಟೇಲ್ಸ್. ಮುಂಬೈಗೆ ಓಡಿ ಹೋಗಿದ್ದ ಪ್ರೇಮಿಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಸ್ವಇಚ್ಛೆಯಿಂದ ಹೋಗಿದ್ದೀನಿ, ಕಿಡ್ನಾಪ್ ಯಾರು ಮಾಡಿಲ್ಲ ಅಂತ ಯುವತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾಳಂತೆ. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಘಟನೆ ಆಗಿತ್ತು. ವಿದ್ಯಾರ್ಥಿನಿ ಕಿಡ್ನಾಪ್ ಅಂತ ವಿದ್ಯಾರ್ಥಿನಿ ತಾಯಿ ದೂರನ್ನ ಕೊಟ್ಟಿದ್ರು. ದೂರಿನ ಅನ್ವಯ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ರು. ಬೆಳಗಾವಿಯಲ್ಲಿ ಈಗ ಆ ಕಮ್ಯುನಲ್ ಟೆನ್ಷನ್ ಬಿಲ್ಡ್ ಆಗೋದಕ್ಕೆ ಕಾರಣ ಆಗಿದ್ದಂತಹ ಪ್ರಕರಣದಲ್ಲಿ ಪ್ರೇಮ ಪ್ರಸಂಗವೊಂದು ಬೆಳಕಿಗೆ ಬರ್ತಾ ಇದೆ. ಎಷ್ಟೆಲ್ಲ ರಾಧಾಂತ ರಂಪಾಟಗಳಾಗಿತ್ತು ಅಂತ ಅಂದರೆ KSRP ತುಕಡಿಗಳನ್ನು ನಿಯೋಜನೆ ಮಾಡಬೇಕಾಗಿ ಬಂತು, ಜಿಲ್ಲಾಡಳಿತ ಎಂಟ್ರಿ ಕೊಡಬೇಕಾಗಿ ಬಂತು, SP ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು, ಗ್ರಾಮಕ್ಕೆ ಗ್ರಾಮವೇ ಉದ್ವಿಗ್ನ ಆಗ್ಬಿಟ್ಟಿತ್ತು. ಈಗ ನೋಡಿದ್ರೆ ಅದು ಪ್ರೇಮ ಪ್ರಸಂಗ, ಯಾವುದೇ ಕಿಡ್ನಾಪ್ ಅಲ್ಲ ಅಂತ ಹೇಳಿ. ಆಮೇಲೆ ಫಸ್ಟೇ ಕಿಡ್ನಾಪ್ ಆದ ದಿನಾನೇ ಈ ಯುವಕನ ಮೇಲೆ ಹೋಗಿ ಯಾವಾಗ ಕಂಪ್ಲೇಂಟನ್ನು ತಾಯಿ ಕೊಟ್ಟರೋ ಆಗಲೇ ಸಣ್ಣದಾಗಿ ಒಂದು ಅನುಮಾನ ಹುಟ್ಕೊಂಡಿತ್ತು, ಇಂಥದ್ದೊಂದು ಆಯಾಮ ಇರಬಹುದಾ ಅಂತ. ಬಟ್ ಆವಾಗ ಅದು ಟೂ ಅರ್ಲಿ ಟು ಜಂಪ್ ಆನ್ ಕನ್ಕ್ಲೂಷನ್ಸ್ ಅನ್ನೋ ರೀತಿನಲ್ಲಿತ್ತು. ಈಗ ಫೈನಲಿ ಆ ಯುವತಿನೇ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದ್ರಿಂದ ಈ ಪ್ರಕರಣ ಮುಂದಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡಬೇಕು. ಸಹಜವಾಗಿ ಕುಟುಂಬಸ್ಥರಲ್ಲಿ ಕೂಡ ವಿರೋಧ ಇರುತ್ತೆ ಮತ್ತು ಪ್ರಕರಣದ ತನಿಖೆನ ಕೈಗೆತ್ತಿಕೊಂಡಂತಹ ಪೊಲೀಸರು ಇಡೀ ಪ್ರಕರಣ ಸಾದಂತಹ ಹಾದಿ ಬಗ್ಗೆ ಕೂಡ ಮಾಹಿತಿಯನ್ನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹಂಚ್ಕೊಳ್ಬಹುದು ಅಂತ ಕಾಣಿಸುತ್ತೆ. ಮನೆ ಮೇಲೆಲ್ಲ ಕಲ್ಲು ತೂರಾಟ ನಡೆಸಿದ್ರು, ಕುಟುಂಬಸ್ಥವರಿಗೆ ಧಮಕಿ ಹಾಕೋ ಕೆಲಸ ಆಗಿತ್ತು. ಆಮೇಲೆ ಇಷ್ಟೆಲ್ಲ ರಾಧಾಂತವನ್ನೆಲ್ಲ ಮಾಡಿದಂತಹ ಹುಡುಗಿ ಕಡೆಯವರು ಹೇಳ್ತಾ ಇದ್ದಂತಹ ವಿಚಾರಗಳೇ ಬೇರೆ ಬೇರೆ ಆಗಿತ್ತು. ಬಟ್ ಈಗ ನೋಡಿದ್ರೆ ಇದೊಂದು ಪ್ರೇಮ ಪ್ರಸಂಗ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆನೇ ಕೊಟ್ಟಿರುವಂತಹ ಕನ್ಫೆಷನಲ್ ಸ್ಟೇಟ್ಮೆಂಟ್ನಲ್ಲಿ ನಾನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ನನ್ನ ಇಷ್ಟದ ಪ್ರಕಾರನೇ ನಾನು ಆತನ ಜೊತೆಗೆ ಹೋಗಿದ್ದೀನಿ ಅಂತ ಕಿಡ್ನ್ಯಾಪ್ ಆದಂತಹ ಯುವತಿ, ಅಂದರೆ ಕಿಡ್ನ್ಯಾಪ್ ಆಗಿದ್ದಾಳೆ ಎನ್ನಲಾದಂತಹ ಯುವತಿನೇ ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ. ಯಾವುದೇ ಕಿಡ್ನ್ಯಾಪ್ ಕೇಸ್ ಅಲ್ಲ ಇದು, ನನಗೆ ಲವ್ ಇದೆ ಹುಡುಗನ ಜೊತೆಗೆ ಅನ್ನೋದನ್ನು ಆ ಹುಡುಗಿ ಹೇಳ್ಕೊಂಡಿದ್ದಾಳಂತೆ. ಸೊ ಇದು ಬೆಳಗಾವಿಯಲ್ಲಾದಂತಹ ಇನ್ಸಿಡೆಂಟು. ಮತ್ತು ನಿಮ್ಗೆ ಇನ್ನೊಂದು ಕಡೆಗೆ ನಾವು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಹುಡುಗಿ ಕಡೆಯವರ ಸಿಟ್ಟು ಯಾವ ರೀತಿ ಇತ್ತು, ಅವರು ರಾಧಾಂತ ಮಾಡಿದಂತಹ ರೀತಿ ಹೇಗಿತ್ತು ಅನ್ನೋದಕ್ಕೆ ಮನೆ ಕಿಟಕಿ ಡೋರು ಎಲ್ಲ ಧ್ವಂಸ ಆಗಿಬಿಟ್ಟಿತ್ತು. ಮತ್ತು ಇಡೀ ಗ್ರಾಮದಲ್ಲಿ ಕಮ್ಯುನಲ್ ಟೆನ್ಷನ್ ಇತ್ತು. ಏನೇನೋ ನರೇಟಿವ್ಗಳು ಅಲ್ಲಿ ಸೃಷ್ಟಿ ಆಗ್ತಾ ಇತ್ತು. ಹಿಂಗಂತೆ ಹಂಗಂತೆ, ಈ ಜಾಲ ಇರಬಹುದಂತೆ, ಆ ಜಾಲ ಇರಬಹುದಂತೆ ಅಂತ ಇಲ್ಲೂ ಕೂಡ ಅನೇಕ ವದಂತಿಗಳು ಹಬ್ಬಿತ್ತು. ಸೊ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋದೇ ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಆಗಿ ಪರಿಣಮಿಸಿತ್ತು ಜಿಲ್ಲಾಡಳಿತಕ್ಕೆ.